ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಸಖತ್ತಾಗಿರೋ ಟಾಪಿಕ್ ಜೊತೆ ಬಂದಿದ್ದೇನೆ. ಈ ಒಂದು ಗೆಟಪ್ ಮಾತ್ರ ಪರ್ಸನಲ್ ಆಗಿ ನಂಗಂತೂ ತುಂಬಾನೇ ಇಷ್ಟ ಆಯ್ತು. ಈ ತರಹ ಡಿವೈನ್ ಕಂಟೆಂಟ್ ಇರುವಂತಹ ಸಿನಿಮಾಗಳು ಇನ್ನೂ ಹೆಚ್ಚು ಬರಬೇಕು. ಯಾಕಂತಂದ್ರೆ ಇವಾಗಿನ ಯೂತ್ಸ್ಗೆ ಸ್ಪಿರಿಚುವಲ್ ಕಡೆ ಗಮನ ಸ್ವಲ್ಪ ಕಡಿಮೆ ಇದೆ. ಈ ತರಹದ ಸಿನಿಮಾಗಳು ಬಂದಾಗ ಏನಾಗುತ್ತೆ, ಜನ ಆಧ್ಯಾತ್ಮದ ಕಡೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಸಿನಿಮಾ ವಿಚಾರಕ್ಕೆ ಬರೋದಾದ್ರೆ, ಹನುಮಾನ್ ಕಾಂತಾರ ಆದ್ಮೇಲೆ ಇದೀಗ ಮಹಾಕಾಳಿ ರೆಡಿ ಆಗ್ತಿದೆ. ನಮ್ಮ ಕನ್ನಡದ ಹುಡುಗಿ ಭೂಮಿ ಶೆಟ್ಟಿ ಮೈನ್ ಲೀಡ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಭೂಮಿ ಶೆಟ್ಟಿ ಬಿಗ್ ಬಾಸ್ ಕನ್ನಡ ಸೀಸನ್ 7 ರಲ್ಲಿ ಸ್ಪರ್ಧಿಯಾಗಿದ್ರು. ಆನಂತರ ಅನೇಕ ಸಿನಿಮಾಗಳಲ್ಲಿ ನಟಿಸಿದ್ರು ಕೂಡ. ಅದೇ ರೀತಿ ಅನೇಕ ಸಿನಿಮಾಗಳ ಕಾರ್ಯಕ್ರಮಗಳ ಆಫರ್ಸ್ ಕೂಡ ಬರ್ತಿತ್ತು. ಇತ್ತೀಚೆಗೆ ವಿಜಯ್ ದೇವರಕೊಂಡ ಕಿಂಗ್ಡಮ್ ಸಿನಿಮಾದಲ್ಲಿ ಕೂಡ ಒಂದು ಸ್ಪೆಷಲ್ ರೋಲ್ ಮಾಡಿದ್ರು. ಆದ್ರೆ ಇದೀಗ ಫುಲ್ ಫ್ಲೆಡ್ಜ್ಡ್ ಆಗಿ ನಟಿಸುವುದಕ್ಕೆ ಒಂದು ಆಫರ್ ಸಿಕ್ಕಿದೆ. ಪ್ರಶಾಂತ್ ವರ್ಮಾ ಅವರ ಯೂನಿವರ್ಸ್ಗೆ ಮಹಾಕಾಳಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ಭೂಮಿ ಶೆಟ್ಟಿ. ಈ ಸಿನಿಮಾಗಾಗಿ ಭೂಮಿ ಶೆಟ್ಟಿ ಸಿಕ್ಕಾಪಟ್ಟೆ ವರ್ಕೌಟ್ ಮಾಡಿ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಕೂಡ ಮಾಡ್ಕೊಂಡಿದ್ದಾರೆ. ಮಹಾಕಾಳಿ ಅನ್ನೋದು ಹನುಮಾನ್ ಸಿನಿಮಾ ನಿರ್ದೇಶಕ ಪ್ರಶಾಂತ್ ವರ್ಮಾ ಅವರ ಕಾನ್ಸೆಪ್ಟ್. ಈ ಸಿನಿಮಾವನ್ನ RK ದುಗ್ಗಾಲ್ ಬ್ಯಾನರ್ ನಲ್ಲಿ ರಿವಾಜ್ ರಮೇಶ್ ದುಗ್ಗಾಲ್ ನಿರ್ಮಾಣ ಮಾಡ್ತಿದ್ದಾರೆ. ಜೊತೆಗೆ ಪ್ರಶಾಂತ್ ವರ್ಮಾ ಸಿನಿಮ್ಯಾಟಿಕ್ ಯೂನಿವರ್ಸ್ ಕೂಡ ಸಾಥ್ ಕೊಟ್ಟಿದೆ. ಈ ಸಿನಿಮಾವನ್ನ ಪೂಜಾ ಅಪರ್ಣಾ ಕೊಲ್ಲೂರು ಇವರು ನಿರ್ದೇಶನ ಮಾಡ್ತಿದ್ದಾರೆ. ಇನ್ನು ಮಹಾಕಾಳಿ ಶೂಟಿಂಗ್ ಹೈದರಾಬಾದ್ ನಲ್ಲಿ ನಡೀತಿದೆ. 40% ರಷ್ಟು ಶೂಟಿಂಗ್ ಕಂಪ್ಲೀಟ್ ಕೂಡ ಆಗಿದೆ. ಸಿಕ್ಕಾಪಟ್ಟೆ ಗ್ರಾಫಿಕ್ಸ್ ಇರುವ ಕಾರಣ ಮುಂದಿನ ವರ್ಷ ಮಿಡ್ ರಿಲೀಸ್ ಆಗಬಹುದು. ಹನುಮಾನ್ ರೀತಿ ಈ ಸಿನಿಮಾ ಕೂಡ ಫ್ರಾಂಚೈಸಿನಲ್ಲಿ ಬರಲಿದೆ. ಒಟ್ನಲ್ಲಿ ಫಸ್ಟ್ ಲುಕ್ ಪೋಸ್ಟರ್ ಮಾತ್ರ ಸಿಕ್ಕಾಪಟ್ಟೆ ಲೈಕ್ಸ್ ಆಗಿದೆ. ಭೂಮಿ ಶೆಟ್ಟಿ ಲುಕ್ಗೆ ಸಿನಿಮಾ ಅಭಿಮಾನಿಗಳು ಕೂಡ ಫಿದಾ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಇದಿಷ್ಟು ಅದನ್ನ ಟಾಪಿಕ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಗೈಸ್.